ಏಪ್ರಿಲ್ 9ರಂದು ಈ ವರ್ಷದ ಯುಗಾದಿ, ಹಿಂದೂ ಹೊಸ ವರ್ಷ ಆರಂಭವಾಗ್ತದೆ. ಈ ಸಮಯದಲ್ಲಿ ಮಂಗಳನಿಂದ ಕೆಲವು ರಾಶಿಯವರಿಗೆ ಒಳ್ಳೆಯದಾಗ್ತದೆ. ಅದು ಯಾವ ರಾಶಿಗಳು ಅಂತ ನೋಡೋದಾದ್ರೆ, ಮೊದಲನೇದು ವೃಷಭ ರಾಶಿ. ವೃಷಭ ರಾಶಿಯ ಜನರು ಇದರ ಲಾಭವನ್ನು ಪಡಿತಾರೆ ಅಂತಾನೆ ಹೇಳ್ಬೋದು. ವ್ಯಾಪಾರದ ದೃಷ್ಟಿಕೋನದಿಂದ ಹೊಸ ವರ್ಷವು ಅನುಕೂಲಕರವಾಗಿರ್ತದೆ ನಿಮಗೆ. ನೀವು ಕೆಲಸದ ಸ್ಥಳಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುವಿರಿ ಮತ್ತು ಈ ಅವಧಿಯಲ್ಲಿ ಅನೇಕ ಹೊಸ ವ್ಯವಹಾರಗಳನ್ನು ಕೂಡ ಪ್ರಾರಂಭಿಸ್ತಾ ಇದ್ದೀರಾ. ಇದು ನಿಮಗೆ ಆದಾಯವನ್ನು ಗಮನಾರ್ಹವಾಗಿ ಇನ್ಕ್ರೀಸ್ ಮಾಡ್ತದೆ ಅಂತಾನೆ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿ ಜನರಿಗೆ ಸಂಪತ್ತು ಹೆಚ್ಚಾಗ್ತದೆ ಮತ್ತು ಅವರು ಸಹೋದರರಿಂದ ಲಾಭವನ್ನು ಪಡೆಯಲು ಸಾಧ್ಯವಾಗ್ತದೆ. ಮಂಗಳನ ಕಾರಣದಿಂದಾಗಿ ನೀವು ಈ ವರ್ಷ ಎಲ್ಲಾ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗ್ತದೆ ಮತ್ತು ಹೊಸ ಗುರಿಯೊಂದಿಗೆ ಮುನ್ನಡೆಯುವಿರಿ ಮತ್ತು ಯಶಸ್ವಿ ಆಗ್ತೀರಾ ಕೂಡ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಇರ್ತದೆ. ಮೂರನೇದು ಕಟಕ ರಾಶಿ. ಕಟಕ ರಾಶಿಯವರಿಗೆ ತುಂಬಾ ಮಂಗಳಕರವಾಗಿರ್ತದೆ ಮಂಗಳನ ಸಂಚಾರ ಅಂತಾನೆ ಹೇಳ್ಬೋದು. ಅವರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನ ಪಡಿತಾರೆ. ನಿಮ್ಮ ಆದಾಯವೂ ಕೂಡ ಹೆಚ್ಚಾಗ್ತದೆ. ಕೆಲಸ ಮಾಡುವ ಜನರಿಗೆ ಈ ವರ್ಷ ತುಂಬಾ ಅವಕಾಶಗಳು ಲಭಿಸ್ತದೆ. ವೃತ್ತಿಯಲ್ಲಿ ಉತ್ತಮ ಪ್ರಗತಿಯ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ಅಂತಾನೆ ಹೇಳ್ಬೋದು. ಈ ವರ್ಷ ನೀವು ಅನೇಕ ವಿಶೇಷ ಜನರನ್ನ ಭೇಟಿಯಾಗ್ತೀರಾ. ಅವರಿಂದ ಹೊಸ ತಿಳುವಳಿಕೆಗಳನ್ನ, ಮಾರ್ಗದರ್ಶನಗಳನ್ನ ಪಡಿತೀರಾ ಅಂತಾನೆ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸಂಪತ್ತಿನ ಆಗಮನದ ಜೊತೆಗೆ ಭೌತಿಕ ಸೌಕರ್ಯಗಳ ಹೆಚ್ಚಳವನ್ನು ಕೂಡ ಕಾಣ್ತೀರಾ. ಹೂಡಿಕೆಯು ಉತ್ತಮ ಲಾಭವನ್ನು ನೀಡ್ತದೆ ಅಂತಾನೆ ಹೇಳ್ಬೋದು ನಿಮಗೆ ಮತ್ತು ನಿಮ್ಮ ಬಂಡವಾಳವು ಹೆಚ್ಚಾಗ್ತದೆ. ಉದ್ಯೋಗಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನ ಕಾಣ್ತೀರಾ ಮತ್ತು ತಮ್ಮದೇ ಆದ ಹೊಸ ವ್ಯವಹಾರಗಳನ್ನ ಪ್ರಾರಂಭಿಸ್ತೀರಾ.